ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯಾವುದೇ ಸಮಾಜದಲ್ಲಿ ಬೆಂಕಿ ಹಚ್ಚುವವರಿಂದನೇ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸೋದಕ್ಕೆ ಸಾಧ್ಯ. ಬೆಂಕಿ ಹಚ್ಚುವ ಜನ ಇಲ್ಲಾಂದರೆ ಯಾವುದೇ ಜಗಳ ಬರೋದಿಲ್ಲ. ಯಾಕಂದರೆ ಸಾಮಾನ್ಯ ಜನತೆ ಅವರದೇ ಜೀವನ, ಅವರದೇ ಬದುಕು, ಅವರದೇ ಸಮಸ್ಯೆಗಳಲ್ಲಿ ಮುಳುಗು ಹೋಗಿರ್ತಾರೆ. ಆದರೆ ಕೆಲವರು ತಮ್ಮ ರಾಜಕೀಯ ಲಾಭಕ್ಕೆ, ಒಂದು ಪ್ರಾಪಗ್ಯಾಂಡ ಕಾರಣಕ್ಕೆ, ಇನ್ಯಾವುದೋ ಕಾರಣಕ್ಕೆ ಸಮಾಜದಲ್ಲಿ ದ್ವೇಷ ಬಿತ್ತುವಂತಹ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ದೊಡ್ಡ ಅಸ್ತ್ರ ಅಂದರೆ ಬಾಯಿ, ನಾಲಿಗೆ ಬಳಸ್ಕೊಂಡು ದ್ವೇಷ ಬಿತ್ತೋದು. ಅದು ಯಾರಿಗೋ ಒಬ್ರಿಗೆ ಅನುಕೂಲ ಆಗ್ತಿರುತ್ತೆ. ಅವರು ಆ ನಾಲಿಗೆಗಳನ್ನು, ಆ ದ್ವೇಷ ಭಾಷಣ ಮಾಡೋರನ್ನ ಪೋಷಣೆ ಮಾಡಿಕೊಂಡು ಸಾಕ್ಕೊಂಡು ಅವ್ರಿಗೊಂದಷ್ಟು ದುಡ್ಡು ಕೊಟ್ಕೊಂಡು ಬರ್ತಿರ್ತಾರೆ. ನಮ್ಮ ದೇಶದಲ್ಲೂ ಆ ರೀತಿ ಸಾಕಷ್ಟು ಜನ ಇದ್ದಾರೆ. ಸ್ವತಃ ರಾಜಕಾರಣಿಗಳಿದ್ದಾರೆ. ರಾಜಕಾರಣಿಗಳ ಬೂಟು ನೆಕ್ಕುವಂತಹ, ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ, ಆ ದುಡ್ಡಿಂದ ಬದುಕುವಂತಹ ಒಂದಷ್ಟು ಭಾಷಣಕಾರರು ಸಹ ಸಿಕ್ಕಾಪಟ್ಟೆ ಇದ್ದಾರೆ. ಅಂಥದ್ದೇ ಒಬ್ಬ ಭಾಷಣಕಾರ ಚಾರ್ಲಿ ಕರ್ಕ್ ಅನ್ನುವಂಥವನು ಅಮೇರಿಕದ ಅತಿ ದೊಡ್ಡ ದ್ವೇಷ ಭಾಷಣಕಾರ. ಕರಿಯರು, ಬಡವರು, ವಲಸೆ ಬಂದವರು ಅಂದರೆ ಭಾರತ, ಬೇರೆ ದೇಶಗಳಿಂದ ಅಮೇರಿಕಾಗೆ ಬಂದಿರ್ತಾರಲ್ಲ, ಅವರ ವಿರುದ್ಧ ನಿರಂತರವಾಗಿ ದ್ವೇಷ ಕಾರ್ತಿರ್ತಾನೆ. ಅವನನ್ನು ದ್ವೇಷ ಭಾಷಣ ಮಾಡುವ ಸಂದರ್ಭದಲ್ಲಿಯೇ ಗುಂಡಿಟ್ಟು ಕೊಂದಿದ್ದಾರೆ. ಸೊ ಆ ಮೂಲಕ ಒಂದು ದೊಡ್ಡ ದ್ವೇಷ ಭಾಷಣದ ಧ್ವನಿ, ನಾಲಿಗೆ ಸ್ತಬ್ಧ ಆಗೋಯ್ತು ಅಮೇರಿಕಾದಲ್ಲಿ. ಸಾಕಷ್ಟು ಜನ ಅದನ್ನು ಒಳ್ಳೆಯ ಬೆಳವಣಿಗೆ ಅಂತ ಕರೀತಿದ್ದಾರೆ. ಯಾವುದೇ ಹತ್ಯೆ ಜಗತ್ತಿನಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ. ಆದರೆ ಕೆಲವು ಹತ್ಯೆಗಳು ಆ ರೀತಿಯಾದಂತಹ ಭಾವನೆಗಳಿಗೆ ಆಸ್ಪದ ಮಾಡಿಕೊಡ್ತವೆ. ಯಾಕೆಂದರೆ ಅವರಿಂದ ಸಮಾಜಕ್ಕೆ ಆಗ್ತಿದ್ದಂತಹ ಹಾನಿ ಇದೆಯಲ್ಲ, ಅದು ಅಂತಹ ಪ್ರತಿಕ್ರಿಯೆಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಸೊ ಯಾರಿವನು ಚಾರ್ಲಿ ಕರ್ಕ್, ಏನು ನಡೀತು, ಹೇಗೆ ಹತ್ಯೆ ನಡೀತು ಅನ್ನೋದನ್ನು ಹೇಳೋದಾದರೆ, ಇವನು ಕೇವಲ 31 ವರ್ಷ. ಆದರೆ ಸುಮಾರು 10-12 ವರ್ಷಗಳಿಂದ ಇವನು ನಿರಂತರವಾಗಿ ದ್ವೇಷ ಭಾಷಣಗಳನ್ನು ಮಾಡ್ಕೊಂಡು ಬರ್ತಿದ್ದ. ಹಾಗಾಗಿ ಬಲಪಂಥೀಯ ಚಿಂತನೆಯಲ್ಲಿರ್ತಾರಲ್ಲ, ಬಿಳಿ ಚರ್ಮದವರೇನೇ ಶ್ರೇಷ್ಠ, ಮನುಷ್ಯರಲ್ಲಿಯೇ ಬಿಳಿ ಚರ್ಮದವರು ಶ್ರೇಷ್ಠ, ಅದರಲ್ಲೂ ಕ್ರಿಶ್ಚಿಯನ್ ವೈಟ್ಸ್ ಆರ್ ಗ್ರೇಟ್, ಅವರೇ ಪ್ಯೂರ್, ಈ ರೀತಿ ಹಿಟ್ಲರ್ನ ಸಿದ್ಧಾಂತವಲ್ಲಿ ಆತನದ ಒಂದು ರೀತಿಯಾಗಿ ಯಾವುದು ಜರ್ಮನ್ಸೇ ಪ್ಯೂರು, ಆರ್ಯನ್ ಬ್ರೀಡೆ ಪ್ಯೂರು, ಆ ರೀತಿ ಎಲ್ಲ ಇರುತ್ತಲ್ಲ, ನಮ್ಮ ರಕ್ತ ಪ್ಯೂರು. ಇಲ್ಲೂ ಇದೆಯಲ್ಲ ದೊಡ್ಡ ರೋಗ. ಬ್ರಾಹ್ಮಣರೇ ಶ್ರೇಷ್ಠ, ಬೇರೆಯವರು ಕನಿಷ್ಠ, ಶೂದ್ರರು ಕನಿಷ್ಠ, ಇನ್ಯಾವರು ಮಧ್ಯಮ, ಇನ್ಯಾರು ಮುಟ್ಟಿಸ್ಕೊಳ್ಳೋದಕ್ಕೆ ಲಾಯಕ್ಕಲ್ಲದವರು, ಈ ರೀತಿಯಾದ ಅಂತಹದೇ ಮನಸ್ಥಿತಿಯ ಈ ಚಾರ್ಲಿ ಕರ್ಕ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾನೆ ಹೋಗ್ತಾನೆ. ಬಿಕಾಸ್ ಆಫ್ ಅವನ ಮಾತುಗಾರಿಕೆಯಿಂದ ಅಮೇರಿಕಾದಲ್ಲಿ ಬಲಪಂಥೀಯರು ಅವನಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವ ಮಟ್ಟಕ್ಕೆ ಬೆಳೀತಾನೆ ಅವನು ಅಂದರೆ, ಅಮೇರಿಕದ ರಾಷ್ಟ್ರಪತಿಗಳ ಚುನಾವಣೆ ಕಳೆದ ಬಾರಿ ಆಗಿತ್ತಲ್ಲ, ಹೋದ ವರ್ಷ, ಆ ಚುನಾವಣೆಯಲ್ಲಿ ಟ್ರಂಪ್ ನೀವು ಬರೀ ಬಿಸ್ನೆಸ್ ಮ್ಯಾನ್ ಆಗಿ ಮಾತ್ರ ನೋಡಬೇಡಿ. ಟ್ರಂಪ್ ಒಬ್ಬ ದೊಡ್ಡ ದ್ವೇಷ ಭಾಷಣಕಾರ. ಆತನನ್ನು ದೊಡ್ಡ ರೀತಿಯಲ್ಲಿ ಬಲಪಂಥೀಯರು ಆರಾಧಿಸ್ತಾರೆ. ಇಲ್ಲೂ ಸಹ ಒಂದಷ್ಟು ಮತಾಂಧರ ಅವನಿಗೆ ಪೂಜೆ ಮಾಡೋದು, ದೇವಸ್ಥಾನ ಕಟ್ಟಿರೋದು, ಅದೆಲ್ಲವನ್ನು ಸಹ ಕಂಡಿದ್ದೀವಿ. ಈಗ ಸ್ವಲ್ಪ ಟ್ಯಾಕ್ಸ್ ವಿಚಾರದಲ್ಲಿ, ಮೋದಿಯನ್ನು ಅವಮಾನಿಸಿದ್ದರ ವಿಚಾರದಲ್ಲಿ ಸ್ವಲ್ಪ ಹಿಂಜರಿಕೆಯನ್ನು ತೋರಿಸ್ತಿದ್ದಾರೆ ಟ್ರಂಪ್ ವಿಚಾರವಾಗಿ. ಅಲ್ಲದೆ ಹೋದರೆ ಟ್ರಂಪ್ ಇವ್ರಿಗೆಲ್ಲ ಅಚ್ಚುಮೆಚ್ಚು. ಯಾಕೆ ಅಂದರೆ ಆತ ಒಂದು ಸಮುದಾಯವನ್ನು ದ್ವೇಷ ಮಾಡ್ತಾನೆ, ಯಾರನ್ನೋ ದ್ವೇಷ ಮಾಡ್ತಾನೆ. ದ್ವೇಷ ಮಾಡೋರನ್ನು ಕಂಡ್ರೆ ಈ ಬಲಪಂಥೀಯರಿಗೆ ತುಂಬ ಇಷ್ಟ. ಅದಕ್ಕೂ ಅವರಿಗೆ ಇಷ್ಟವಾದವ್ರನ್ನ ದ್ವೇಷ ಮಾಡಬೇಕು. ಅವರಿಗೆ ಯಾರನ್ನು ದ್ವೇಷ ಮಾಡಿದ್ರೆ ಇಷ್ಟ ಆಗುತ್ತೋ ಅವರನ್ನು ದ್ವೇಷ ಮಾಡಬೇಕು. ಸೊ ಈ ಚಾರ್ಲಿ ಕರ್ಕ್ ಅನ್ನುವಂಥವನು ಕೂಡ ಅಮೇರಿಕಾದಲ್ಲಿರುವಂತಹ ಕರಿಯರ ಬಗ್ಗೆ ಬರೀ 24 ಗಂಟೆ ದ್ವೇಷಕಾರದೆ. ಕರಿಯರಿಂದನೇ ಕ್ರೈಮ್ ಜಾಸ್ತಿ ಆಗುತ್ತೆ, ಕರಿಯರಿಂದನೇ ಅಮೇರಿಕಾಗೆ ಸಮಸ್ಯೆಗಳಿದ್ದಾವೆ, ಕರಿಯರಿಂದನೇ ಆ ಸಮಸ್ಯೆ ಈ ಸಮಸ್ಯೆ. ಕರಿಯರು ಯಾವ ಏರಿಯಾದಲ್ಲಿರ್ತಾರೋ ಆ ಏರಿಯಾದಲ್ಲಿ ಸಮಸ್ಯೆ ಇರುತ್ತೆ. ಸೇಮ್ ಇಲ್ಲಿ BJP ಅವ್ರ ಕತೆ ಹೊಡಿತಾರಲ್ಲ, RSS BJP. ಮುಸ್ಲಿಮರು ಇರೋ ಏರಿಯಾ ಅಂದರೆ ಸಮಸ್ಯೆ ಆಗುತ್ತೆ, ದಲಿತರು ಇರೋ ಏರಿಯಾ ಅಂದರೆ ಸಮಸ್ಯೆ ಆಗುತ್ತೆ. ಅದೇ ಮನಸ್ಥಿತಿ ಅವನು. ಪ್ಲಸ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಏನಿದೆಯಲ್ಲ ಅಮೇರಿಕಾದಲ್ಲಿ, ಎಲ್ಲರಿಗೂ ಸಹ ಹಕ್ಕುಗಳನ್ನು ಕೊಡುವಂತಹ ಮತ್ತು ವಿಶೇಷವಾಗಿ ಕರಿಯರನ್ನು ಅವಮಾನಿಸಿದರೆ ಶಿಕ್ಷೆ ಕೊಡುವಂತಹ ಕಾನೂನುಗಳು ನಮ್ಮಲ್ಲಿದೆಯಲ್ಲ, SC ST ಆ್ಯಕ್ಟ್ ಅಂತ, ಅದನ್ನು ಕಿತ್ತು ಹಾಕಬೇಕು ಅಂತ ಸಾಕಷ್ಟು ಜನವರ ಹಾಕ್ಕೊಂಡು ಅವಾಗವಾಗ ಮಾತಾಡ್ತಿರ್ತಾರೆ. ಅದು ದುರುಪಯೋಗ ಆಗ್ತಿದೆ ಅಂತ. ಅದೇ ಮನಸ್ಥಿತಿಯಲ್ಲಿ ಈ ಚಾರ್ಲಿ ಕರ್ಕ್ ಅನ್ನುವಂಥವನು ಕರಿಯರಿಗೆ ಕೊಟ್ಟಿರುವಂತಹ ಎಲ್ಲ ವಿಶೇಷ ಕಾನೂನುಗಳನ್ನು ತೆಗೆದು ಬಿಸಾಕಬೇಕು. ಗುಲಾಮಗಿರಿ ಇತ್ತಲ್ಲ, ಕರಿಯರನ್ನು ಗುಲಾಮರಾಗಿ ಬಳಸ್ಕೊಳ್ತಿದ್ವಲ್ಲ, ಆ ಸಂದರ್ಭದಲ್ಲೇ ಚೆನ್ನಾಗಿತ್ತು ಈ ಸಮಾಜ. ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾನೆ ನೋಡಿ.
ಅದರ ಜೊತೆಗೆ ವಲಸೆ ಬಂದಿರುವವರು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಬೇರೆ ದೇಶಗಳಿಂದ ಅಲ್ಲಿ ಅಮೆರಿಕದಲ್ಲಿ ಬಂದಿದ್ದಾರಲ್ಲ ಅವರ ವಿರುದ್ಧ ದ್ವೇಷ ಕಾರ್ತಾನೆ. ಅವ್ರನ್ನೆಲ್ಲ ದೇಶದಿಂದ ಹೊರಗೆ ಹಾಕಬೇಕು, ಅವ್ರಿಗೂ ಈ ಮಣ್ಣಿಗೂ ಸಂಬಂಧ ಇಲ್ಲ, ಅವರನ್ನು ಓಡಿಸ್ಬಿಡ್ಬೇಕು ದೇಶದಿಂದ, ಅವರಿಂದನೇ ಜಾಸ್ತಿ ಸಮಸ್ಯೆಗಳಾಗ್ತಿರೋದು. ಆ ರೀತಿಯಾಗಿಯೂ ಕೂಡ ಅವನು ಮಾಡ್ತಾನೆ. ಆದರೆ ನಿನ್ನೆ ಭಾಷಣ ಮಾಡಬೇಕಾದ್ರೆ ಅವನ ಅಚ್ಚುಮೆಚ್ಚಿನ ದ್ವೇಷ ಭಾಷಣ ಊಟ ಅನ್ನುವಂತಹ ಜಾಗದಲ್ಲಿ ಊರಲ್ಲಿ ಮಾಡ್ತಿರ್ಬೇಕಾದ್ರೆ ಸಾರ್ವಜನಿಕವಾಗಿ ದೂರದಿಂದ ಸರಿಯಾಗಿ ಅವನ ಕತ್ತಿಗೆ ಬಂದು ಬುಲೆಟ್ ಬಿತ್ತು. ಸ್ಪಾಟ್ ಔಟ್. ಯಾರು ಶೂಟ್ ಮಾಡಿದ್ರು, ವ್ಯಕ್ತಿ ಯಾರು, ಸುಮಾರು 200 ಮೀಟರ್ ದೂರದಿಂದ ಶೂಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಬರ್ತಿದೆ ಇಲ್ಲಿಯವರೆಗೆ. ಅದನ್ನು ಬಿಟ್ಟರು ಹೆಚ್ಚು ಮಾಹಿತಿ ಬಂದಿಲ್ಲ ಇಲ್ಲಿಯವರೆಗೆ. ಅಮೆರಿಕದ ಪೊಲೀಸರು ಸಹ ಇಲ್ಲಿಯವರೆಗೆ ಹೆಚ್ಚು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಬಟ್ ಈತನ ಮೃತ್ಯು ಆಗಿದೆ, ಸತ್ತು ಹೋಗಿದ್ದಾನೆ ಅವನು ಅನ್ನೋದನ್ನು ಮಾತ್ರ ಹೇಳಿದ್ದಾರೆ. ಇಲ್ಲಿ ಟ್ರಂಪ್ ಪ್ರೀತಿ ನೋಡಿ, ಅಂತಹ ದ್ವೇಷ ಭಾಷಣಕಾರ ದಿನ ಬೆಳಗಾದರೆ ಸಮಾಜದಲ್ಲಿ ಬೆಂಕಿ ಹಚ್ಚುವವನು ಸತ್ತರೆ 4 ದಿನಗಳ ಅಮೆರಿಕ ರಾಷ್ಟ್ರದ ಶೋಕಾಚರಣೆ, ಅಮೆರಿಕದ ಬಾವುಟ 4 ದಿನ ಅರ್ಧಕ್ಕೆ ಹಾರಬೇಕು ಅಂತ ಟ್ರಂಪ್ ಸಾಹೇಬರು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಅಧಿಕೃತ ಆಜ್ಞೆ. ಸೇಮ್ ಇಲ್ಲಿ ನಮ್ಮಲ್ಲಿದ್ದಾರಲ್ಲ ಒಂದಷ್ಟು ದ್ವೇಷದ ಆಧಾರದ ಮೇಲೆ ಅಧಿಕಾರಕ್ಕೆ ಬರುವವರು, ಯಾವನ ಪುಡಿ ರೌಡಿಗಳೆಲ್ಲ ಸತ್ತಾಗ ಹಿಂದುತ್ವದ ಹೆಸರಿನಲ್ಲಿ ಸ್ಟ್ರೈಕು, ಬಂದು, ರೋಡ್ ಬ್ಲಾಕು ಏನೇನೋ ಮಾಡ್ತಾರಲ್ಲ, ಆ ರೀತಿ ಮನಸ್ಥಿತಿ ಟ್ರಂಪ್ದು. ಸೊ ಈ ಚಾರ್ಲಿ ಕರ್ಕ್ ಅನ್ನುವಂಥವನು ಸತ್ತೋಗಿರೋದಕ್ಕೂ ಸಹ ಅಲ್ಲಿ ಅಮೆರಿಕದಲ್ಲಿ ಟ್ರಂಪ್ ಆ ರೀತಿಯಾದಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆತ ಮೇಕ್ ಅಮೇರಿಕಾ ಗ್ರೇಟ್ ಎಗೈನ್ ಅಂತ ಟ್ರಂಪ್ ಏನು ಡೈಲಾಗ್ ಹೊಡ್ಕೊಂಡು ಚುನಾವಣೆಗಳಲ್ಲೆಲ್ಲ ಓಡಾಡ್ತಿದ್ರಲ್ಲ, ಅಮೇರಿಕವನ್ನು ಮತ್ತೆ ಗ್ರೇಟ್ ಮಾಡಬೇಕು, ಮತ್ತೆ ಶ್ರೇಷ್ಠ ರಾಷ್ಟ್ರ ಮಾಡಬೇಕು ಅಂತ, ಅದನ್ನೇ ಇವನು ಸಹ ಬಳಸ್ತಿದ್ದ ಚಾರ್ಲಿ ಕರ್ಕ್. ಮತ್ತು ಅವನ ವಿಡಿಯೋಗಳಲ್ಲಿ, ಆ ವಿಡಿಯೋ ಆರಂಭ ಆಗೋದಕ್ಕಿಂತ ಮೊದಲು ಟ್ರಂಪ್ ಅವನನ್ನು ಹೊಗಳಿರುವಂತಹ ಬೈಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬರ್ತಿತ್ತು. ಆ ನಂತರ ಇವನ ಕಾರ್ಯಕ್ರಮ ಬರ್ತಿತ್ತು. ಸಾಯೋದಕ್ಕಿಂತ ಒಂದು ದಿನ ಹಿಂದೆ ಫಾಕ್ಸ್ ನ್ಯೂಸಲ್ಲಿ ಅವನೊಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದ. ಅದರಲ್ಲಿ ಕ್ರೈಮ್ ರೇಟ್ಗಳು, ನಂಬರ್ಗಳೆಲ್ಲ ತೋರಿಸಿ, ನೋಡಿ ಕರಿಯರು ಎಷ್ಟು ಕ್ರೈಮ್ ಮಾಡ್ತಾರೆ, ಬಿಳಿಯರು ಎಷ್ಟು ಕ್ರೈಮ್ ಮಾಡ್ತಾರೆ, ಯಾರಿಂದ ದೇಶಕ್ಕೆ ಅಪಾಯ ಇದೆ, ಈ ರೀತಿಯಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ದ್ವೇಷಭರಿತವಾದಂಥ ಒಂದು ಪ್ರಾಪಗ್ಯಾಂಡ ವಿಡಿಯೋವನ್ನು ಸಹ ಅವನು ಅಲ್ಲಿನ ಗೋಧಿ ಮಾಧ್ಯಮ ಫಾಕ್ಸ್ ಟಿವಿಯಲ್ಲಿ ಮಾಡಿದ್ದ. ಎಲ್ಲ ಆಯಿತು. 10ನೇ ತಾರೀಕು ಉಥಾ ಅನ್ನುವಂತಹ ಜಾಗದಲ್ಲಿ ಕೂತ್ಕೊಂಡು ಭಾಷಣ ಬಿಗಿತಾ ಇದ್ದ, ದ್ವೇಷ ಭಾಷಣ ಮಾಡ್ತಿದ್ದ, ಗುಂಡು ಬಿದ್ದಿದೆ. ಸೊ ಅಲ್ಲಿಗೆ ಒಂದು ದೊಡ್ಡ ದ್ವೇಷ ಭಾಷಣಕಾರನ ಅಂತ್ಯ ಕಂಡಿದೆ ಅಮೇರಿಕ. ಸಣ್ಣ ವಯಸ್ಸಿಗೆ ಹೋಗಿದ್ದಾನೆ, ಬಟ್ ಅವನು ಮಾಡಿರುವಂತಹ ಹಾನಿ ಇದೆಯಲ್ಲ ಸಮಾಜಕ್ಕೆ, ಅದೇನು ಅವನ ವಯಸ್ಸಿಗಿಂತ ತುಂಬ ದೊಡ್ಡದು. ವಯಸ್ಸು ಸಣ್ಣದು, 31 ವರ್ಷ, ತುಂಬ ದೊಡ್ಡ ದ್ವೇಷವನ್ನು ಬಿತ್ತುವುದರಲ್ಲಿ ಅವನು ಇಲ್ಲಿಯವರೆಗೆ ಸಫಲ ಆಗ್ತಿದ್ದ. ಇನ್ನೊಬ್ಬ ಯಾವನಾದರೂ ಹುಟ್ಟುಕೊಳ್ತಾನೆ, ಅಥವಾ ಟ್ರಂಪ್ನ ಅಚ್ಚುಮೆಚ್ಚಿನ ಶಿಷ್ಯ ಸತ್ತೋಗಿರೋದ್ರಿಂದ, ಅಥವಾ ಟ್ರಂಪ್ ಅಚ್ಚುಮೆಚ್ಚಿನ ವ್ಯಕ್ತಿ ಸತ್ತೋಗಿರೋದ್ರಿಂದ ಅಂಥವನು ಯಾವನಾದರೂ ಇನ್ನೊಬ್ಬ ಬಂದರೆ ಅವನಿಗೆ ಸಪೋರ್ಟ್ ಮಾಡೋದಕ್ಕೆ ಟ್ರಂಪ್ ಅಂತವ್ರು ಕಾಯ್ತಿರ್ತಾರೆ, ಬಲಪಂಥೀಯರು ಕಾಯ್ತಿರ್ತಾರೆ. ಆದರೆ ಬೇರೆ ಜನ ಎಲ್ಲ, ಬಲಪಂಥೀಯರು ಎಲ್ಲ ಇದು ದೊಡ್ಡ ಆಘಾತ, ಶಿಕ್ಷೆ ಆಗಬೇಕು, ಯಾರು ಮಾಡಿದಾರೋ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತೆಲ್ಲ ಡೈಲಾಗ್ ಹೊಡಿತಿದ್ದಾರೆ. ಅವ್ರ ನಂಬರ್ಸ್ ತುಂಬ ಕಡಿಮೆ ಇರುತ್ತೆ, ಆದರೆ ಅವ್ರ ಹತ್ರ ಒಂದಷ್ಟು ಹಣಬಲ, ರಾಜಕೀಯ ಬಲ ಎಲ್ಲ ಇರುತ್ತೆ. ಟ್ರಂಪ್ ಅಂತವ್ರು ಅಧ್ಯಕ್ಷರಾಗಿದ್ದಾರಲ್ಲ ಅಮೆರಿಕಾಗೆ, ಹಾಗಾಗಿ ಅವರಿಗೆ ಸ್ವಲ್ಪ ಮೀಡಿಯಾದಲ್ಲೂ ಕವರೇಜ್ ಇರುತ್ತೆ. ಸೊ ಅವ್ರ ಧ್ವನಿಗಳು ಕೇಳಿ ಬರ್ತಿದೆ. ಆದರೆ ಸಾಕಷ್ಟು ಜನ ಈ ಹತ್ಯೆ ಆಗಿದ್ದು ಒಳ್ಳೆಯದೇನೆ, ಸಮಾಜದಲ್ಲಿ ದ್ವೇಷ ಬಿತ್ತುವಂಥವನು ಒಬ್ಬ ಕಡಿಮೆ ಆದ. ಅದು ದೊಡ್ಡ ಮಟ್ಟದಲ್ಲಿ ದ್ವೇಷ ಬಿತ್ತುತ್ತಾ ಇದ್ದಂತಹ ಪ್ರೆಸಿಡೆಂಟೇ ಸಪೋರ್ಟ್ ಮಾಡ್ತಿದ್ದಂಥವನು ಹೋಗಿತ್ತು, ಒಳ್ಳೆಯದೇನೆ ಅನ್ನುವ ರೀತಿಯಲ್ಲಿ ಅಲ್ಲಿ ಒಂದಷ್ಟು ಜನ ಮಾತಾಡ್ಕೊಳ್ತಿದ್ದಾರೆ. ಸೊ ಇದಿಷ್ಟು ಅಮೆರಿಕದಿಂದ ಬರ್ತಿರುವಂತಹ ಸುದ್ದಿ. ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.